1 2 3 ಇವತ್ತಿನ ಕ್ಲಾಸ್ ಇಲ್ಲೇ ಮುಗಿಯುತ್ತೆ. ಆಮೇಲೆ ಸ್ಟೂಡೆಂಟ್ಸ್ ಈಗ ಸಿ ಯು ಟುಮಾರೋ ಮಾಡೋಣ. ಇವತ್ತು ತುಂಬಾ ಚೆನ್ನಾಗಿ ಮೈಂಡ್ ಬ್ಲೋಯಿಂಗ್ ವಸೂಲಣ್ಣ, ಮೈಂಡ್ ಬ್ಲೋಯಿಂಗ್. ಎಂತ ಮಾತು, ನನ್ಗೂ ಹೇಳ್ಕೊಡಲ್ಲ ವಸೂಲಣ್ಣ, ಪ್ಲೀಸ್. ಸೇಮ್ ಟು ಸೇಮ್. ಅದೇನ್ ಗೊತ್ತಾ, ನನ್ಗೆ ಮಿನಿ ಜೊತೆ ಗರ್ಭ ಆಡ್ಬೇಕು. ಅರೆ ಹಲೋ ರೇ ಹಲೋ. ಇಲ್ಲ ವಸೂಲಿ ಅಣ್ಣ, ನಾನು ಕಲ್ತ್ಕೋಬೇಕದನ್ನ. ಈ ಗೋಪಿ ಮತ್ತೆ ಪಾಪಿಗೆ ಕಲ್ಸ್ಬೇಡಿ, ನಾನು ಕಲ್ತ್ಕೋತೀನಿ ಬೇಗ. ನಿನ್ಗಂತೂ ನಾನ್ ಹೇಳ್ಕೊಡ್ತೀನಿ, ಬಾ ಇವಾಗ. ಅರೆ ಟೆನ್ಷನ್ ತಗೋಬೇಡಿ, ನಿಮ್ಗಂತೂ ನಾನ್ ಹೇಳ್ಕೊಡ್ತೀನಿ. ಬರೀ 10 ದಿನಗಳಲ್ಲಿ ನಾನ್ ನಿಮ್ಗೆಲ್ರಿಗೆ ಗರ್ಭಾದ ತುಂಬಾ ಒಳ್ಳೆ ಬ್ರೇಕ್ ಡ್ಯಾನ್ಸರ್ ಅನ್ನ ಮಾಡ್ಬಿಡ್ತೀನಿ. ಅರೆ ವಸೂಲಿ ಬಾಯ್, 10 ದಿನದಲ್ಲ 10 ನಿಮಿಷದಲ್ಲೇ ಕಲಿಬೇಕು ನಾವು. ಯಾಕಂದ್ರೆ ಗರ್ಭ ನೈಟ್ ಇರೋದು ಇವತ್ ರಾತ್ರಿ 7 ಗಂಟೆಗೆ. 10 ನಿಮಿಷದಲ್ಲ, ಇದೇನ್ ಗೋಬಿ ಮಂಚೂರಿನಾ? ವಸೂಲಿ ಬಾಯ್, ನೀವೊಬ್ರೆ ತಾನೇ ಯಾವ್ದೇ ಅಸಾಧ್ಯವಾದದನ್ನ ಸಾಧ್ಯ ಮಾಡಿ ತೋರ್ಸಂತದ್ದು ಅಲ್ವಾ ಹೇಳಿ? ಹೌದು, ನೀವು ಸಿಹಿನು ಉಪ್ಪು ಮಾಡ್ಬಿಡ್ತೀರಾ ಬೇಕಿದ್ರೆ. ಆಯ್ತು ಆಯ್ತು. ವಸೂಲಿ ಅಂತೂ 1 ಮೊಟ್ಟೆಲಿ 2 ಆಮ್ಲೆಟ್ ಮಾಡ್ಬೋದು. ಆಮೇಲೆ 10 ನಿಮಿಷ ನಿಮ್ಗೆ ಗರ್ಭ ಏನು, ಭರತನಾಟ್ಯಂ, ಕಥಕ್, ಕೂಚಿಪುಡಿ ಎಲ್ಲಾನು ಕಲಿಸ್ಬಿಡ್ತೀನಿ. 6 ಗಂಟೆ ಆಯ್ತು, ಈಗ ಏನ್ ಮಾಡೋದು ಮಾಧವ್? ಇವಾಗ ಒಂದೇ ದಾರಿ ಇದೆ ವಸೂಲಿ ಅಣ್ಣ, ನೀವು ನಮ್ ಜೊತೆ ಗರ್ಭ ನೈಟ್ಗೆ ಹೊರಡ್ಬೇಕಷ್ಟೇ. ನೀವಲ್ಲಿ ಗರ್ಭ ಡ್ಯಾನ್ಸ್ ಮಾಡಿ, ಮತ್ ನಾವು ನಿಮ್ಮನ್ನ ಕಾಪಿ ಮಾಡ್ತೀವಿ ಅಷ್ಟೇ. ಹೌದು ಹೌದು, ಒಳ್ಳೆ ಐಡಿಯಾ ಗೋಪಾಲ್, ಒಳ್ಳೆ ಐಡಿಯಾ. ಇಲ್ಲ 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 ಇಲ್ಲ, ಪ್ರಿನ್ಸಿಪಲ್ ಸರ್ ಕೂಡ ಇರ್ತಾರಲ್ವಾ, ನಾನು ಅಲ್ಲಿಗೆ ಬರಲ್ಲ. ಅಯ್ಯೋ ವಸೂಲಿ ಬಾಯ್, ಅಲ್ಲಿ ಬೆಸ್ಟ್ ಡ್ಯಾನ್ಸರ್ಗೆ ಅವಾರ್ಡ್ ಕೂಡ ಸಿಗುತ್ತೆ. ನಮ್ಮ ಬೆಸ್ಟ್ ಡ್ಯಾನ್ಸರ್ ನೀವೇ ತಾನೇ? ಅರೆ ನಾನಾ? ಯಾಕಂದ್ರೆ ಗೋಲ್ಡನ್ ಹಿಲ್ಸ್ ನ ಬೆಸ್ಟ್ ಡ್ಯಾನ್ಸರ್ ನೀವೇ ತಾನೇ ವಸೂಲಿ ಅಣ್ಣ. ಅರೆ ನಿನ್ ಮಾತು ಸರಿಯಾಗಿದೆ. ಗೋಲ್ಡನ್ ಹಿಲ್ಸ್ ನ ಬೆಸ್ಟ್ ಗರ್ಭ ಡ್ಯಾನ್ಸರ್ ನಾನೇ. ಆಮೇಲೆ ಟ್ರೋಫಿ ನನ್ಗೆ ಸಿಗ್ಬೇಕು. ಆದ್ರೆ ನಾನು ಸರ್ ಮುಂದೆ ಹೇಗ್ ಬರ್ಲಿ? ಹೇಗೆ? ಅದಕ್ಕೂ ಕೂಡ ನನ್ನ ಹತ್ರ ಒಂದು ಐಡಿಯಾ ಇದೆ. ಅರೆ ನೀವ್ ಇದ್ರ ಬಗ್ಗೆ ಪಕ್ಕಾ ಇದೀರಲ್ವಾ? ಇಲ್ಲೇನು ಅಡ್ವರ್ಟ್ ಆಗಲ್ಲ ಅಲ್ವಾ ಹೇಳಿ? ಹೌದು ಹೌದು ವಸೂಲಿ ಬಾಯ್, ನೀವ್ ಈ ಸರಕ್ ಮಾತ್ರ ಮುಗ್ದಿಂದ ತೆಗಿಬೇಡಿ. ಬಿರುಗಾಳಿ ಮತ್ತೆ ಸಿಡ್ಲು ಒಟ್ಟಿಗೆ ಬರ್ತಾ ಇದೆ. ಬನ್ನಿ ಸರ್, ಬನ್ನಿ ದಾರಿ ಬದಲಾಯಿಸಿ. ಬನ್ನಿ ಸರ್, ಬನ್ನಿ. ಗೋಪಾಲ್, ಮಾಧವ್, ನೀವಿಬ್ರು ಅಲ್ಲೇ ಹೋಗ್ತಿದ್ದೀರಾ? ಗರ್ಭ ಅಂತೂ ಇಲ್ಲ ಹಾಕ್ತಿದೆಯಲ್ವಾ? ಇದ್ಯಾರು ನಿಮ್ ಜೊತೆಲಿರೋದು? ಇವರು ನಮ್ಮ ಗರ್ಭ ಟೀಚರ್. ಅವರು ಇವರು ವಸು. ವಸು ಅಕ್ಕ. ಇವ್ರು ತುಂಬಾ ಒಳ್ಳೆ ಗರ್ಭ ಹೇಳ್ಕೊಡ್ತಾರೆ ಸರ್. ನಿಮ್ಗೂ ಹೇಳ್ಕೊಡ್ತಾರೆ ಸರ್. ಅರೆ ಇಲ್ಲ ಇಲ್ಲ, ನಾನ್ ಬರೀ ಇಲ್ಲಿ ಬೆಸ್ಟ್ ಗರ್ಭ ಡ್ಯಾನ್ಸರ್ ನ ಸಿಲೆಕ್ಟ್ ಮಾಡಕ್ ಬಂದಿದ್ದೀನಿ, ಡ್ಯಾನ್ಸ್ ಮಾಡಕ್ಕಲ್ಲ. ಓಕೆ ಬಾಯ್, ನೋಡ್ಕೊಂಡಾಡಿ ಹೋಗ್ತೀನಿ. ವಸು ಮ್ಯಾಮ್, ಪ್ರಿನ್ಸಿಪಲ್ ಬಿಡಿ, ನನಗೆ ಹೇಳ್ಕೊಡಿ. ನನಗೆ ಚಿಕ್ಕದ್ರಿಂದಾನು ಗರ್ಭ ಕಲಿಯಕ್ ತುಂಬಾ ಆಸೆ ಇತ್ತು. ಆದ್ರೆ ಯಾವಾಗ್ಲೂ ಇವನು ಅವಕಾಶನೇ ಸಿಗ್ಲಿಲ್ಲ ಬಾಬಾ. ಪಪ್ಪಿ, ಇವತ್ತಿನ ನನ್ ಬೆರಳಲ್ಲಿ ಕುಣಿಸೋ ಅವಕಾಶ ಸಿಕ್ಕಿದೆ. ಇವತ್ ನಾನಂತೂ ನಿನ್ಗೆ ಸರಿಯಾಗಿ ಗರ್ಭ ಕುಣಿಸ್ತೀನಿ. ಮೇರಿಗೋ ರೌಂಡ್ ತರ, ರೌಂಡ್ ಅಂಡ್ ರೌಂಡ್, ರೌಂಡ್ ಅಂಡ್ ರೌಂಡ್. ಯೋ ಯೋ OMG, ಖಂಡಿತವಾಗ್ಲೂ ಮೊದ್ಲು ನೀವು ರೌಂಡ್ ಅಂಡ್ ರೌಂಡ್, ರೌಂಡ್ ಅಂಡ್ ರೌಂಡ್ ತಿರುಗ್ಕೊಳ್ಳಿ. ನಡೀರಿ ಹೋಗೋದಲ್ಲಿದ್ದ ಬೇಗ. ಬಾಬಾ, ವಸು ಮ್ಯಾಮ್ ಎಲ್ಲೋದ್ಲು? ವಸು ಮ್ಯಾಮ್, ವಸು ಎಲ್ಲೋದೆ? ವಸು, ಈಗ ನನ್ ಮಾತು ಸರಿಯಾಗಿ ಕೇಳ್ಕೊಳ್ಳಿ. ನಾನೀಗ ಗರ್ಭ ಡ್ಯಾನ್ಸ್ ನ ತುಂಬಾ ಈಸಿ ಸ್ಟೆಪ್ಸ್ ಅನ್ನ ಹೇಳ್ಕೊಡ್ತೀನಿ. ನೀವು ಬರೀ ಅದನ್ನ ಫಾಲೋ ಮಾಡಿದ್ರೆ ಸಾಕು ಅಷ್ಟೇ. ಈಸಿ ಬೇಸಿ, ಕಮ್ ಆನ್ ಸ್ಟಾರ್ಟ್. ಹಾಗಾದ್ರೆ ಸ್ಟೆಪ್ ನಂಬರ್ 1, ನೀರಲ್ಲಿ ಹೋಗ್ಲಾ ಬೇಡ್ವೋ? ನೀರಲ್ಲಿ ಹೋಗ್ಲಾ ಬೇಡ್ವೋ? ನೀರಲ್ಲಿ ಹೋಗ್ಲಾ ಬೇಡ್ವೋ? ನೀರಲ್ಲಿ ಹೋಗ್ಲಾ ಬೇಡ್ವೋ? ಈಗ ಸ್ಟೆಪ್ ನಂಬರ್ 2, ಬಟ್ಟೆ ಒಣಗಿಸ್ಲೋ ಬೇಡ್ವೋ? ಬಟ್ಟೆ ಒಣಗಿಸ್ಲೋ ಬೇಡ್ವೋ? ಬಟ್ಟೆ ಒಣಗಿಸ್ಲೋ ಬೇಡ್ವೋ? ಒಣಗಿಸ್ಲೋ ಬೇಡ್ವೋ? ಈಗ ಸ್ಟೆಪ್ ನಂಬರ್ 3, ಕೆಳಗಡೆ ಬಿದ್ದಿರೋ ಸಾಮಾನನ್ನ ಮೇಲಿಡಿ. ಕೆಳಗಡೆ ಬಿದ್ದಿರೋ ಸಾಮಾನನ್ನ ಮೇಲಿಡಿ. ಸಾಮಾನನ್ನ ಮೇಲಿಡಿ.
ಅಲ್ಲಿದ್ದಾರೆ ವಸು ಮ್ಯಾಮ್. ಎಸ್ ಸಖತ್ ಗರ್ಭ ಮಾಡ್ತಾರೆ. ಅವ್ರ ಹತ್ರ ಟಕ್ಕರ್ 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 ಅಂತ ಡಾನ್ಸ್ ಕಲ್ತ್ಕೊಂಡ್ಬಿಡ್ತೀರಿ ಬಾಬಾ. ವಸು ಮ್ಯಾಮ್ ಕೇಳಿ ವಸು ಮ್ಯಾಮ್. ವಸು ಮ್ಯಾಮ್ ಬಾಬಾ ಇನ್ ಸ್ವಲ್ಪ ಕೇಳಿ ವಸು ಮ್ಯಾಮ್. ವಾ ಏನ್ ಅದ್ಭುತ, ನೀವೆಲ್ಲ ಎಷ್ಟ್ ಚೆನ್ನಾಗಿ ಗರ್ಭಾ ಡ್ಯಾನ್ಸ್ ಮಾಡ್ತಿದ್ದೀರಾ. ಹಾ, ಗರ್ಭ ಡ್ಯಾನ್ಸ್ ಎಂದು ನಾನು ಚಿಕ್ಕವನಿದ್ದಾಗಿಂದ ಮಾಡ್ತಾ ಇದ್ದೀನಿ. ಎಕ್ಸ್ಪರ್ಟ್ ನಾನು ಬರೀ ಗರ್ಭ ಮಾತ್ರ ಅಲ್ಲ, ಭರತನಾಟ್ಯ, ಕುಚ್ಚುಪುಡಿ ಮತ್ತೆ ಆಲೂಪುರಿಲೂ ಎಕ್ಸ್ಪರ್ಟು. ಆಲೂಪುರಿ ಅಲ್ಲ ಪಾನಿಪುರಿ. ಅಯ್ಯ ಕುಚ್ಚುಪುಡಿ ಮಾಧವ್. ನಾನು ನಿಮ್ ಜೊತೆ ಸರ್ಕಲ್ ಅಲ್ಲಿ ಜಾಯ್ನ್ ಆಗ್ಲಾ? ಯಾಕಿಲ್ಲ ಮಿಲಿ, ಆಫ್ ಕೋರ್ಸ್. ನಾವು ನಿನ್ಗೋಸ್ಕರ ತಾನೇ ಇಷ್ಟೆಲ್ಲ ಕಸರತ್ ಮಾಡ್ತಾ ಇದ್ದಿದ್ದು. ವಸು ಮ್ಯಾಮ್ ಕೇಳಿ ವಸು ಮ್ಯಾಮ್. ಆದ್ರೆ ಈ ಪಪ್ಪಿ ಅಂತೂ ನಾನು ಹಿಂದೆನೆ ಬಿದ್ದ್ಬಿಟ್ಟಿದ್ದಾನೆ. ಈಗ ಮಾಧವ್ ಮತ್ ಪಪ್ಪಿನ ಸಹಾಯ ತಗೋಬೇಕು ನಾನು. ಗೋಪಾಲ್, ಮಾಧವ್, ಕಮ್ ಹಿಯರ್. ಅರೆ ಈ ಮಿಲಿ ಏನ್ ಸಿಕ್ಬಿಟ್ಲು, ಈ ಹುಡುಗರು ನನ್ನೇ ಮರ್ತ್ ಬಿಟ್ರು. ನಾನು ಏನಾದ್ರೂ ಮಾಡ್ಲೇಬೇಕು ಈಗ. ವಸು ಮ್ಯಾಮ್ ಸರ್ಕಲ್ ಇಂದ ಹೊರಗಡೆ ಡ್ಯಾನ್ಸಿಂಗ್ ನನ್ಗನ್ಸುತ್ತೆ ಟಕ್ಕರ್ 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 ಅಂತ ನನಗೆ ಪ್ರೈವೇಟ್ ಟ್ಯೂಷನ್ಸ್ ಕೊಡ್ತಾರೆ ಅಂತ ಬಾಬಾ. ಏನಮ್ಮ 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 ನೀನು ಕೈಯಲ್ಲಿ ಗರ್ಭ ಆಡ್ತಾ ಇದೀಯೋ ಅಥವಾ ಕಾಲಲ್ಲ? ಈ ವಸು ಅಕ್ಕ ಅಂತೂ ತುಂಬಾ ಚೆನ್ನಾಗಿ ಗರ್ಭ ಆಡ್ತಿದ್ದಾಳೆ. ಅದ್ಭುತ. ವಸು ಮ್ಯಾಮ್ ಡಿಕ್ಕಿ ಚೀನಿ ನಾನು ಬಂದ್ಬಿಟ್ಟೆ. ಇದು ವಸು ಮ್ಯಾಮ್ ಅಲ್ಲ, ವಸೂಲಿ ಬಾಯ್. 5 ತರಲೆ ಮಕ್ಳು ವಸೂಲಿ ಬಾಯ್ನ ಸ್ಕೂಲ್ ಕರ್ಕೊಂಬಂದ್ಬಿಟ್ರು. ಈಗ್ಲೇ ಇದನ್ನ ಪಟ್ವರ್ಧನ್ ಸರ್ಗೆ ಹೇಳ್ಬೇಕು. ಪ್ರಿನ್ಸಿಪಲ್ ಸರ್. ಅರೆ ನನ್ ಮಾತ್ ಕೇಳು. ಪಪ್ಪಿ ನನ್ನ ನೋಡ್ಬಿಟ್ಟ ಎಲ್ಲ ಅಡ್ವರ್ಟ್ ಆಗೋಯ್ತು. ಈಗ ನಾವು ವಾಟ್ ಟು ಡು? ಏನ್ ವಸೂಲಿ ಅಣ್ಣ, ನಿಮ್ ಕೈಯಿಂದ ಇಷ್ಟು ಕೆಲ್ಸಾನು ಮಾಡಕ್ಕಾಗಿಲ್ವಾ? ಛೀ, ನಿಮ್ ಕೈಲಿ ಇದೆಲ್ಲ ಆಗಿಲ್ಲ ಅಂತದಿದ್ರೆ ನಮ್ಮನ್ನ ಕರಿಬೋದಾಗಿದೆ ತಾನೇ? ಅರೆ ಯಾವಾಗಿಂದ ಕರಿತಿದೆ? ಗೋಪಾಲ್. ಆದ್ರೆ ನಿಮ್ ಕಣ್ಣಿಗೆ ಒಮ್ಮೆ ಮಿಲಿ ಬಿದ್ದಾದ್ಮೇಲೆ ನಿಮ್ ಕಣ್ಣಿಗೆ ಬೇರೆ ಯಾರು ಕಾಣಿಸಿಲ್ಲ. ಈಗ ಪ್ರಿನ್ಸಿಪಲ್ ಸರ್ ಇವ್ರನ್ನ ನೋಡೋದಕ್ಕಿಂತ ಮುಂಚೆ ನಾವ್ ಇವ್ರನ್ನ ಆಚೆ ಕರ್ಕೊಂಡು ಹೋಗ್ಬೇಕು. ಆಮೇಲೆ ಇವತ್ತಿನ ಬೆಸ್ಟ್ ಗರ್ಭಾ ಡ್ಯಾನ್ಸರ್ ಅವಾರ್ಡ್ ಹೋಗುತ್ತೆ ವಸು ಅಕ್ಕನಿಗೆ. ಅರೆ ಬಾಲ್ಯದಿಂದ ನಂಗೆ ಒಂದೇ ಆಸೆ ಇದ್ದಿದ್ದು, ನಾನು ಒಂದಿನ ಪ್ರಿನ್ಸಿಪಲ್ ಸರ್ ನ ಕೈಯಿಂದ ಅವಾರ್ಡ್ ತಗೋಬೇಕು ಅಂತ. ಆದ್ರೆ ಇವತ್ತು ಅವಕಾಶ ಬರ್ಬೇಕಾದ್ರೆ ನಾನ್ ಸ್ಟೇಜ್ ಮೇಲೆ ಟ್ರೋಫಿ ತಗೊಳಕ್ಕೆ ಹೋಗಕ್ ಆಗ್ತಿಲ್ಲ. ವಸೂಲಣ್ಣ, ವಸೂಲಿ ಅಕ್ಕ ಆಗ್ಬಿಟ್ಟು ಸ್ಟೇಜ್ ಮೇಲೆ ಹೋಗಿ ಪ್ರಿನ್ಸಿಪಲ್ ಹತ್ರ ಟ್ರೋಫಿ ತಗೋ. ಪಪ್ಪಿನ ನಾವ್ ನೋಡ್ಕೋತೀವಿ. ನಿಜವಾಗ್ಲೂ ಎಕ್ಸ್ಕ್ಯೂಸ್ ಮೀ. ನಿಮ್ಗೆ ಗರ್ಭ ಆಡೋದಕ್ಕೆ ತುಂಬಾ ಇಷ್ಟ ಅಲ್ವಾ? ಬನ್ನಿ ನಾವು ಗರ್ಭ ಆಡೋಣ. ದಾರಿ ಬಿಡಿ ನನ್ಗೆ ಯಾವ ಗರ್ಭನು ಮಾಡೋದಕ್ಕೆ ಇಷ್ಟ ಇಲ್ಲ. ನಿಮ್ಗಳ ಗೋಲ್ಮಾಲ್ನ ಈಗ್ಲೇ ಪ್ರಿನ್ಸಿಪಲ್ ಸರ್ಗೆ ಹೇಳ್ತೀನಿ. ಜಾಗ ಬಿಡಿ. ಇವ್ರ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾನು ಚೀಟಿಂಗ್ ಮಾಡ್ಲೇಬೇಕಾಗತ್ತೆ ಬಾಬಾ. ಪ್ರಿನ್ಸಿಪಲ್ ಸರ್ ಒಳ್ಳೇದಾಯ್ತು ನೀವು ಇಲ್ಲೇ ಬಂದ್ಬಿಟ್ರಿ. ಈಶ್, ಕೊನೆಗೂ ನಾನು ನಿನ್ನ ಕಂಡು ಹಿಡ್ದೆ ಬಿಟ್ಟೆ. ಒಳ್ಳೆ ಪ್ರತಿಭೆ ಎಲ್ಲೇ ಇದ್ರು ಅದನ್ನ ಗುರುತಿಸೋದು ನನ್ನ ವಿಶೇಷತೆ ವಾಸು ಅಕ್ಕ. ಇದು ತಗೊಳ್ಳಿ ಬೆಸ್ಟ್ ಡ್ಯಾನ್ಸರ್ ಟ್ರೋಫಿ. ಸಿಕ್ಬಿಟ್ಟು ನನ್ಗೆ ಟ್ರೋಫಿ ಸಿಕ್ಬಿಟ್ಟು. ಅರೆ ಸರ್, ಆ ವಸು ಮ್ಯಾಮ್ ಯಾವ ಹುಡುಗಿ ಅಲ್ಲ ಸರ್. ನನಗೆ ತಿಳಿದಿದೆ. ಏನು ನಿಮಗ್ ಗೊತ್ತಿದ್ಯಾ?
ಹಾ ನನಗೆ ತಿಳಿದಿದೆ. ಅವಳು ಹುಡುಗಿ ಅಲ್ಲ, ಅವಳು ಕ್ವೀನ್. ಅವಳು ಗರ್ಭಾ ಕ್ವೀನ್. ಅದಕ್ಕೆ ನಾನು ಅವಳಿಗೆ ಬೆಸ್ಟ್ ಡ್ಯಾನ್ಸರ್ ಅವಾರ್ಡ್ ಕೊಟ್ಟಿದ್ದು. ಆಮೇಲೆ ನಾನು ನಿನ್ ಡ್ಯಾನ್ಸ್ ನೋಡಿದೆ ಪಾಪಿ. ತುಂಬಾನೇ ಕೆಟ್ಟದಾಗಿತ್ತು ಪಾಪಿ. ನಿನಗೂ ಯಾರಾದ್ರೂ ವಸು ತರ ನನ್ ಅರ್ಥ ವಸು ಅಕ್ಕನ್ ತರ ಯಾರಾದ್ರೂ ಡ್ಯಾನ್ಸ್ ಹೇಳ್ಕೊಡ್ತಿದ್ರೆ ಚೆನ್ನಾಗಿರ್ತಿತ್ತು. ಪ್ರಿನ್ಸಿಪಲ್ ಸರ್ ಇಂದ ಟ್ರೋಫಿ ಸಿಕ್ತು. ನೋಡಿ ನನ್ನ ಟ್ರೋಫಿ. ನಾನ್ ಗೆದ್ಬಿಟ್ಟೆ. ಮೊದಲನೇ ಸಲ ನೀವೆಲ್ಲ ಏನಾದ್ರೂ ಉಪಯೋಗಕ್ಕೆ ಬಂದಿದ್ದೀರಾ. ಥ್ಯಾಂಕ್ ಯು. ನೋಡಿದ್ರಾ ಹೇ ಮಾಧವ್, ನನ್ನ ಐಡಿಯಾದಿಂದ ವಸೂಲಿ ಬಾಯಿಗೆ ಇವತ್ತು ಅವಾರ್ಡ್ ಸಿಕ್ಕಿದೆ. ನನ್ನ ಐಡಿಯಾದಿಂದ. ಇರ್ಲಿ ಬಿಡು ವಸೂಲಿ ಬಾಯಿನ ಇಲ್ಲಿಗೆ ಬರೋದಕ್ಕೆ ನಾನು ಒಪ್ಸಿದ್ದು ಕಣಲೆ ನಾನು. ಅರೆ ಹೋಗೋ, ನಾವ್ ಒಪ್ಸಿದ್ದು ನಾವು. ನಾನು ಒಪ್ಸಿದ್ದು ಮರ್ತೋಗ್ಬಿಟ್ಟೇನೋ. ನಾನು ಒಪ್ಸಿದ್ದು. ನಾನು ಹೇಳ್ತಾ ಇದೀನಿ ನೋಡು ಅವರು. ಹೌದು, ನೀನು ಕೋತಿ ತರ ಡ್ಯಾನ್ಸ್ ಮಾಡ್ತೀಯ. ಹೌದು, ಮತ್ತೆ ನೀನು ಮಂಕಿ ತರ. ಲಕ್ಕಿ, ನೀನಂತೂ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ದೆ. ನಿನ್ ಜೊತೆ ಡ್ಯಾನ್ಸ್ ಮಾಡಿ ತುಂಬಾ ಖುಷಿ ಆಯ್ತು. ಬಾಯ್.